ಗುಡ್ ಮಾರ್ನಿಂಗ್ ಗೈಸ್, ಶುಭೋದಯ. ಬೆಳಗ್ಗೆ ಆಯಿತು. ಬೆಳಗ್ಗೆ ಆಗಿದ್ದೆ ಎನರ್ಜಿ ತುಂಬ್ಕೊಂಡು ಎದ್ದೇಳೋದು ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ ಹಾಕ್ಬಿಡ್ತೀನಿ. ತುಂಬ ಎನರ್ಜಿ ಕೊಡುತ್ತೆ ಅದು. ನೀವು ಅಂದ್ಕೊಂಡಿದ್ದೀರ ಅಷ್ಟೇ. ನೀವು ಬೆಳಗ್ಗೆ ಎದ್ದ ತಕ್ಷಣ ಆದರೆ ನೀವು ಎದ್ದೇಳಬೇಕು. ಒಂದು 5:30ಗೆ ಎದ್ದೇಳಬೇಕು. 5:30 to 6 ಕೆಲಸ ವಿತ್ ವಿಷ್ಣು ಸಹಸ್ರನಾಮ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೆಳಗ್ಗೆ ಆಗಿಲ್ಲ ಇನ್ನು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರ ಡೇ ತುಂಬ ಚೆನ್ನಾಗಿರಲಿ. ಯಾವಾಗಲೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಆವತ್ತಿನ ದಿವಸ ನಮ್ಮದೇ, ಮತ್ತು ಆವತ್ತಿನ ದಿವಸ ಆರೋಗ್ಯನೂ ನಮ್ಮದೇ, ಎಲ್ಲ ಆವತ್ತಿನ ದಿವಸ ನಮ್ಮದೇ ಆಗಿರಬೇಕು. ಸೊ ಆ ಥರ ನಾವು ಕೆಲಸ ಮಾಡಬೇಕು. ನಾನು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಸ್ಟಾರ್ಟ್ ಮಾಡಿ, ಡೇ ಚೆನ್ನಾಗಿ ಸ್ಟಾರ್ಟ್ ಮಾಡಿ, ಓಕೆನಾ? ಎದ್ದಿದ ತಕ್ಷಣವೇ ಟೈಮೇ ಕೊಡೋಲ್ಲ. ಮಕ್ಕಕ್ಕೆ ನೀರು ಹಾಕಿ ಆ್ಯಕ್ಷನ್ಗೆ ಇಳಿದು ಫಸ್ಟು ನೀವು ನನಗೆ ಒಂದು ಕಮೆಂಟಲ್ಲಿ ತಿಳಿಸ್ಬೇಕು, ನೀವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ ಅಂತ. ನಾನು ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಬಂದು ಮಕ್ಕ ಕೈ ಕಾಲು ತೊಳೆದ್ಬಿಟ್ಟು ತರಕಾರಿನೇ ಮುಟ್ಟೋದು. ನೀವೇನು ಮಾಡ್ತೀರಾ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಅಡುಗೆ ಏನಂದರೆ ಗೈಸ್, ನಾವು ದೊಡ್ಡ ಗ್ಯಾಸಲ್ಲಿ, ದೊಡ್ಡ ಪಾತ್ರೆಯಲ್ಲಿ, ದೊಡ್ಡ ಗ್ಯಾಸ್ ಸ್ಟವಲ್ಲಿ ಮಾಡಿದ್ರೆ ಸೇಮ್ ಚಿಕ್ಕ ಗ್ಯಾಸಲ್ಲಿ ಎಷ್ಟಾಗುತ್ತೋ ಅಷ್ಟೊತ್ತೇ ಆಗುತ್ತೆ. ಪಟ್ಟನ್ನು ಮುಗಿಸ್ಬೋದು. ನೋಡಿ, ನಂದು 15-20 ನಿಮಿಷದಲ್ಲಿ ಅಡುಗೆ ಮಸಾಲೆನೇ ಆಗೋಯ್ತು. ಇವಾಗ ನೀರು ಹಾಕ್ಬಿಟ್ರೆ, ಅಕ್ಕಿ ಹಾಕ್ಬಿಟ್ರೆ ಹಾಗೇ ಹೋಯ್ತು. ಇನ್ನೊಂದು 20 ನಿಮಿಷ ಅಡುಗೆ ರೆಡಿ. ಇವತ್ತು ಸ್ಪೆಷಲ್ಲು ಟೊಮೊಟೊ ಬಾತು. ಕೆಲಸ ಮಾಡಬೇಕು ಗೈಸ್, ಕೆಲಸ ಮಾಡಬೇಕು. ನಮ್ಮ ಕನಸನ್ನ ನಾವು ನನಸು ಮಾಡ್ಕೊಬೇಕಂದ್ರೆ ಕೆಲಸ ಮಾಡಬೇಕು. ಅದು 1-2 ಕೆಲಸ ಅಲ್ಲ, ನಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಕೆಲಸ ನಾವು ಮಾಡಬೇಕು. ಸಹಸ್ರನಾಮ 1/2 hour ಬರುತ್ತೆ. 1/2 hour ಒಳಗಡೆ ಅಡುಗೆ ಮುಗಿಸ್ಬೇಕು. ಅದೇ ನನ್ನ ಟಾರ್ಗೆಟು. ನಮ್ಮ ಬಾಸ್ಗೆ ಸ್ಪೆಷಲ್ಲು ಏನಂದರೆ ದಲಿಯಾ, ಬ್ರೋಕನ್ ವೀಟ್ಗೆ ಸೋಯಾ ಚಾಪು. ಪ್ರೋಟೀನು ಇರಬೇಕಲ್ಲ ನಮ್ಮವ್ರಿಗೆ. ಸೊ ಅವ್ರಿಗೊಂದು ಅಡುಗೆ ಮುಗಿಸ್ಬಿಟ್ರೆ ಆಗೋಯ್ತು. ಅವ್ರನ್ನ ಚೆನ್ನಾಗಿ ನೋಡ್ಕೊಂಬಿಟ್ರೆ ಸಾಕಪ್ಪ, ನೆಮ್ಮದಿ. ಬೇಗ ಎದ್ದೋಳು. ಗೈಸ್, ಇಬ್ಬರು ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಆದರೆ ನಮ್ಮವ್ರು ಇಲ್ಲಿದ್ದಾರೆ. ಬಂದ್ರಾ? ಎಲ್ಲೇ ಚಿನಿ? ಇಲ್ಲೇ ಇದ್ದೀನಿ. ಹಾಂ, ಏನೋ ರೈಸ್ ತಿನ್ನೋಕ್ಕಾಗಲ್ವಂತೆ. ರೈಸ್ ತಿನ್ನಬೇಕಂತೆ, ಬೇರೆ ಏನೂ ಬೇಡವಂತೆ. ಕಿರಿಕು, ಬೆಳಗ್ಗೆನೇ ಕಿರಿಕು. ಕ್ಯಾಮ್ರಾ ಆನ್ ಮಾಡಿದ್ರೆ ಕಿರಿಕ್ ಕಮ್ಮಿ ಮಾಡಿಬಿಡ್ತಾರೆ. ಕ್ಯಾಮ್ರಾ ಇಲ್ಲ ಅಂದರೆ ತುಗುದುಕ್ ಅಂತ ಓಡಿಸ್ತಾರೆ. ನಮ್ಮನ್ನ ಭಾರಿ ಓಡಿಸ್ತಾರೆ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋಯ್ಯೋಯ್ಯೋಪ್ಪ, ನೀವು ನನ್ನ ಬೈಕೊಂಡ್ರೂ ಪರವಾಗಿಲ್ಲ. ಹಾಂ ನೋಡಿ, ಆಲ್ರೆಡಿ ದೊಡ್ಡ ಚಿತ್ರನ ಬಿಡಿಸಕ್ಕಾಗಲ್ಲ, ಚಿಕ್ಕ ಚಿತ್ರ ಬಿಡಿಸ್ಬೇಕು ಅಂದ್ರೆ. ಓಹೋ, ಚಿತ್ರಾನ್ನ ಅಂದ್ಬಿಟ್ಟು ಚಿತ್ರ ಅಂತ ಹೇಳ್ಬೇಡ. ಚಿತ್ರಾನ್ನ ಡ್ರಾಪ್ ಮಾಡ್ತಾ ಇದ್ದೀನಿ, ಪೆಟ್ರೋಲ್ ಹಾಕ್ಸು. ಯಾರು ಬಿಡಬೇಕು 8:15 ಮನೆ? ಅಲ್ಲ, 1 ನಿಮಿಷ. ಯಾವಾಗಲೂ ಅದೇ ಮಾಡಬಾರ್ದು. ನಾನು ಹೇಳ್ತಿದ್ದೀನಿ, ನಾನು ಮಾತಾಡಲ್ಲ. ಯಾರೇ ಬಿಡ್ಬೇಕು 8:15 ಮನೆ? ನಡಿ. 8:15 ಮನೆ ಬಿಡಬೇಕಾಗಿರೋದು ನೀನು, ನಾನಲ್ಲ. ನಾನು 9 ಗಂಟೆಗೆ ಬಿಟ್ಟರು ಸಾಕು ನಾನು ಮನೆ. ಮಾತಾಡಲ್ಲ ಅಂತ ಬೇರೆ ಎದುರಿಸ್ತೀಯ ನೀನು ನನಗೆ. ಮಾತಾಡಿಲ್ಲ ಅಂದರೆ ಇನ್ನೂ ಖಂಡಿತ ಆಗ್ತೀನಿ. ಖಂಡಿತ. ನಮ್ಮ ಹೆಂಗಸ್ರ ಆಫೀಸ್ ಬಂತು, ಬಿಟ್ಟು ಎಸ್ಕೇಪ್ ಆಗ್ಬಿಟ್ರೆ ಆಯಿತು. ಇಲ್ಲಿಂದ ಪಾಸ್ ಆಗ್ಬಿಡ್ತಾರೆ ಅವರು. ನಿಧಾನ ಕಿಳಿಯಮ್ಮ. ಬಾಯ್ ಈ ಕಡೆ ಬಾ. ಬಾಯ್. ಹೆಲ್ಮೆಟ್ ಕೊಟ್ಟರು ಶಿಸ್ತಾಗಿ ಹಿಂಗೆ ಪಾಸ್ ಆಗ್ಬಿಡ್ತಾರೆ. ನಾವು ಇವಾಗ ಜೂಟ್ ನಮ್ಮ ಆಫೀಸ್ಗೆ ಕೊಡು. ನೀನು ಅಲ್ಲಿ ಬರಬೇಡ. ಕೊಡು. ಒಂದು ರೋಲ್ಗೆ ಒಂದು 4 ಚುಚ್ಚು. ಚಟ್ನಿ ಬೇಕೇ ಬೇಕಾಯ್ತು. ಪುಸ್ತಕ ನಾನು ಬಂದುಬಿಟ್ಟಿದ್ದೆ. ನನಗೆ ಹೇಳ್ಬೇಕಿತ್ತು.
ಕೊಡಿ, ನಾನು ಹೋಗಿ ಮಾಡ್ತೀನಿ, ಫೋನ್ ಮಾಡ್ತೀನಿ. ಇವಾಗ ಒಬ್ಬನಿಗೆ ಕೊಡ್ತೀನಿ. ಹಾಂ ಇದನ್ನ ಕೊಟ್ರೆ ನಾನು ಹಾಂ ಏನು ಬೇಕು ನಿಮಗೆ? ಹಾಂ ಸರ್ ವೆಜ್ ರೋಲ್ ತೊಗೊಳ್ಳಿ. ಗುಡ್ ಈವ್ನಿಂಗ್ ಗೈಸ್. ಸೊ ಅಂಗಡಿ ಓಪನ್ ಮಾಡಿದ್ದೀನಿ ಸಾಯಂಕಾಲ. ಮಾರ್ನಿಂಗ್ ಸಖತ್ ಫನ್ ಇತ್ತು ಮನೇಲಿ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಆಫೀಸ್ಗೆ ಹೋದೆ. ಯಾಕೆ ನುಲಿತಾ ಇದ್ದೀರಾ? ಆಫೀಸಲ್ಲಿ ಸಾಯಂಕಾಲ ತನಕ ತುಂಬ ಬ್ಯುಸಿ ಇದೆ. ಮಧ್ಯಾಹ್ನ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಈವ್ನಿಂಗ್ ಬಂದೆ, ಶಾಪ್ ಓಪನ್ ಮಾಡಿದೆ, ಲೇಟ್ ಆಗೋಯಿತು. ಹಾಗಾಗಿ ಇವಾಗ ಸ್ವಲ್ಪ ಟೈಮ್ ಸಿಕ್ತು, ಅದಕ್ಕೆ ನಿಮ್ಗೆಲ್ಲರಿಗೂ ಗುಡ್ ಈವ್ನಿಂಗ್ ಹೇಳೋಣ ಅಂತ ಹೇಳ್ತಾಯಿದ್ದೀನಿ. ಸೊ ಈವ್ನಿಂಗ್ ಫುಲ್ ಎನರ್ಜಿ. ರೋಲ್ ಮಾಡೋಣ. ಇವಾಗ ತಾನೇ ರೋಲ್ ಕೊಟ್ಟಿದ್ದೀನಿ. ಬಿಸಿ ಬಿಸಿ ಬ್ರೋಕೋಲಿ ತಿನ್ನಬೇಕು ಅಂದರೆ ನಮ್ಮ ಶಾಪಿಗೆ ಬನ್ನಿ. BBQ ಆನ್ ವೀಲ್ಸ್, JP ನಗರ. ಸೂಪರಾಗಿರುತ್ತೆ. ಮಸ್ತಾಗಿರುತ್ತೆ. ಕಮೆಂಟ್ ಮಾಡಿ, ಲೊಕೇಶನ್ ತಿಳಿಸ್ತೀನಿ ಗೊತ್ತಾಗಿಲ್ಲ ಅಂದರೆ. ಸರ್ ಬ್ರೋಕೋಲಿ ತೊಗೊಳ್ಳಿ ಸರ್. ನಾನು ಯಾವಾಗಲೂ ನನ್ನ ವೈಫ್ಗೆ ಹೇಳ್ತೀನಿ, ಬೆಂಕಿ ಜೊತೆ ಸರಸ, ರಘು ಜೊತೆ ವಿರಸ. ಈ ಥರ ಇಲ್ಲೇ ಕೂತಿದ್ದಾರೆ, ಕಾಣಿಸ್ತಾ ಇಲ್ಲ ಅವ್ರು ಅಷ್ಟೇ ನಿಮಗೆ. ಸಿಹಿ ಕಹಿ ಚಂದ್ರು ಸರ್ ಹೋಗ್ತಾ ಇದ್ರೆ ಮುಖ್ಯಮಂತ್ರಿ ಚಂದ್ರು ಅಂತಾರೆ. ಏನಪ್ಪ ಇಲ್ಲಿ ನೋಡಿ ಇಲ್ಲಿ. ಇದನ್ನೇನಾದ್ರೂ ನಾಳೆ ಹಾಕಿದ್ರೆ ನಾನು ಕ್ಯಾಮ್ರಾ ಮುಂದೆನೇ ಬರಲ್ಲ. ನನಗೆ ಗೊತ್ತು, ನೀನು ಕ್ಯಾಮ್ರಾ ಮುಂದೆ ಬಂದಿಲ್ಲ ಅಂದರೆ ನಾನು 4 ದಿವಸ ಓಡೋಗ್ಬಿಡ್ತೀನಿ. ಎಲ್ಲಾದ್ರೂ ಓಡೋಗು. ಕಾರಲ್ಲಿ ಹೋಗ್ತಾ ಇದ್ರೆ ಹೆಂಗೆ ಚಿನ್ನಿ ಕರಿಯೋದು? ಸರ್ ಬನ್ನಿಲಿ ಅಂತ ಗ್ಲಾಸ್ ಹಾಕಿದ್ದಾರೆ, AC ಹಾಕಿದ್ದಾರೆ, ಹೆಂಗೆ ಕೇಳಿಸಿದ್ ಚಿನ್ನಿ? ಹಾಂ, ಇದಕ್ಕೆ ಆನ್ಸರ್ ಇಲ್ಲ. ಇವ್ರ ಹತ್ರ ಲಾಜಿಕಲ್ ಮಾತಾಡೋದೇ ಆನ್ಸರ್ ಈ ಇಲ್ಲ. ಕಡೆನೇ ನೋಡ್ಕೊಂಡು ಹೋದ್ರು ತಾನೇ ಅಪ್ಪು. ಹೌದು. ಇಲ್ಲಡಿ ಲೇಡೀಸ್ನ ಆರಾಮಾಗಿ ಆಫೀಸ್ ಕಳಿಸ್ಬೇಕು. ಮಗು ನಾನು ಬೆಳಗ್ಗೆ ಒಂದು ಕಡೆ ಇಡ್ಲಿ ತಿನ್ನಬೇಕು, ಸ್ಕೂಲ್ಗೆ ಹೋಗ್ಬಾರ್ದು ಮಗು. ನೀವು ಅದೇ ಟ್ವಿಸ್ಟು. ಅವಾಗ ಬೇರೆ 1.5 ವರ್ಷ ಆಗಿರ್ಬೇಕು ಪಾಪುಗೆ, ಅದು ತಿನ್ಬೇಕದು. 2 ಇಡ್ಲಿ ತಿನ್ನೋಕೆ ಒಂದು ಹೋಟ್ಲು, ಒಂದೊಂದು ದಿವಸಕ್ಕೆ ಒಂದೊಂದು ಹೋಟ್ಲಿಗೆ ಹೋಗ್ಬೇಕು, ಮಸ್ತಾಗಿ ಓಡಾಡ್ಕೊಂಡು ಮತ್ತೆ ಬರ್ಬೇಕು. ಅಮ್ಮ ಬರೋ ಅಷ್ಟರಲ್ಲಿ ಸುಮ್ಮನೆ ಇರ್ತೀನಿ. ಅದಮ್ ಗಿದಮ್ ಬಿಟ್ಟು ಸುಮ್ಮನೆ ಪಾಪ ಇಷ್ಟೇ ಐತೆ. ಇವ್ರಲ್ಲ ಓಣಕೊಂತಾರ ಇವರಾ? ಬಾಯ್ಲು ನಿಮಿಷ ಬಾ, ಇತ್ತದೇಕ್ ಬಾ ಎಸ್ಕರ್ ಬಾ. ಕ್ಯಾಮ್ರಾಮನ್ ರಘು ಜೊತೆ ಅಮೃತ ನನ್ನ ಸ್ಕೂಲ್ ಫ್ರೆಂಡು, ಅವ್ರ ಪಾಪು ಇದು, ಅದು ಅವ್ರ ಗಂಡ. ಅಮೃತಾಗಿಂತ ನನಗೆ ಅವ್ರ ಗಂಡನೇ ಕ್ಲೋಸ್. ಹೈಫೈ ಇದೆ ರಘುಮಮ್ಮಲ. ಹೈಫೈ ಇದಲ್ಲ ಐ ಸರ್. ಈಗ ಒಂದು 15 ದಿವಸ ಆಯಿತು ಸ್ಟಾರ್ಟ್ ಮಾಡಿ. ಒಂದು 150 ಜನ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗೈಸ್. ನಾನು ನಮ್ಮ ಸರ್ಗೆ ಹೇಳಿದೆ, ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್ಸು. ಸರ್ ನಂದು ಲೈಫ್ ಸ್ಟೈಲು ನಮ್ಮ ಸರ್ಗೆ ಹೇಳಿದೆ. ಹೇಳಿದ ತಕ್ಷಣ ಅವ್ರು ಫಸ್ಟ್ ಮಾತು ಹೇಳಿದ್ದೇನೆಂದರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರು. ಅದೇ ನಂಗೆ ಭಾರಿ ಖುಷಿ ಆಯಿತು. ನನ್ನ ದಾರಿ ಕನಸಿನ ದಾರಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಬ್ರದರ್ ರಾಹುಲ್ ನಿಯರ್ ಬೈ 1 year ಇಂದ ನಾವು ಬರ್ತಾ ಇದೀವಿ ತಿನ್ನಕ್ಕೆ. ಬಾರ್ಬಿಕ್ಯೂ ಆನ್ ವೀಲ್ಸ್ ಅಂತ, ಆಕ್ಸ್ಫರ್ಡ್ ಫೀಲ್ಡ್ ಹಿಂದೆಗಡೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ರೋಲು, ಆಮೇಲೆ ಬ್ರಾಕ್ಲಿ, ಸೋಯಾ ಚಾಪು, ಇದೆಲ್ಲ ಮಸ್ಟ್ ಟ್ರೈ. 100% ಬಂದು ತಿಂದು ನೋಡಿ ನೀವೇನೆ. ಆಮೇಲೆ ನಂತರನೇ ಇನ್ನೊಂದು ಅವ್ರಿಗೆ ಸಪೋರ್ಟ್ ಮಾಡೋ ಬ್ಲಾಗ್ ಮಾಡಿಕೊಡ್ತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಕನಸಿನ ದಾರಿಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಭಾರಿ ಖುಷಿ ಆಯಿತು ಸಪೋರ್ಟ್ ಮಾಡಿದ್ದಕ್ಕೆ ಸರ್. ಥ್ಯಾಂಕ್ ಯು ಗೈಸ್. ನಂಗೆ ತುಂಬ ಖುಷಿ ಆಗುತ್ತೆ ಯಾರ್ಯಾರು ನಮ್ಮ ಶಾಪಿಗೆ ಬರ್ತಾರೋ, ಇಲ್ಲ ನಾನು ಎಲ್ಲೇ ಈಚೆ ಹೋಗಲಿ, ಎಲ್ಲೇ ಓಡಾಡಲಿ, ಚಾನಲ್ ಕೇಳ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ನೋಡಿ ಸರ್ರೇ ಕೊಟ್ಟಿದ್ದಾರೆ. तो कहाँ जा रही हैं? तिलक नगर को जा रही हैं? शिवाजी नगर को? ज़्यादा आधे वक्त खजूर ले लगा जाओ मियाँ, आधा किलो बस. अच्छा खजूर ले लगा जाओ, नरम रंದೆ. ನಮ್ಮ ಸ್ನೇಹಿತರು ಖಜೂರ್ಗೆ ಶಿವಾಜಿ ನಗರ್ಗೆ ಕಳಿಸ್ತಾ ಇದ್ದೀವಿ. ಖಜೂರ್ ತೊಗೊಂಬರ್ತಾ ಇದ್ದಾರೆ. ಅವರೇ ಹೋಗ್ತಾ ಇದ್ದಾರೆ ಶಿವಾಜಿ ನಗರ್ಗೆ. ನಮಗೂ ಒಂದು ಅರ್ಧ kg ತೊಗೊಂಬ ಅಂತ ಹೇಳಿ. ಹೇಳಿ ಇವಾಗ ಏನ್ ಹೇಳ್ಬೇಕು? ಹೇಳಿ ಮಾತ್ರ ಒಬ್ರು ಕೇಳಿದ್ರಕ್ಕ ಹೇಳು. ಅಂತ ಕೇಳಿದ್ರು. ಬಲಿಕ ಬಕ್ರ ನಾನೇ ಅಲ್ವಾ ಅಣ್ಣ ಇರೋದು? ಏನ್ ಮಾಡ್ತಾರಣ್ಣ? ಕೇಳು. ಏ ಸುಮ್ಮನೆ ರೇ ಚಿನ್ನಿ, ಸಾಕೋಲಿ. ಹಾ, ತಮಾಷೆ ಯಾವ್ದು ಸೀರಿಯಸ್ ಯಾವ್ದು ಅಂತ ಗೊತ್ತಾಗ್ತಾ ಇಲ್ವಾ ಚಿನ್ನಿ? ಏನ್ ಚಿನ್ನಿ ನೀನು ಚಿಕ್ಕ ಹುಡುಗಿ ಎಲ್ಲ ಚಿನ್ನಿ, ಸ್ವಲ್ಪ ಮೆಚುರಿಟಿ ಬರ್ಸ್ಕೊಳ್ಳೆ ಚಿನ್ನಿ. ಚಿಕ್ಕ ಹುಡುಗಿನೇ ಬಿಡ್ರಿ. ಹಾ, ಇವಾಗ ಹೇಳ್ದೆ, ಕರೆಕ್ಟಾಗಿ ಹೇಳ್ದೆ ನಿಂದು.
ಅವ್ರು ಸಕಲ ಕಾಲ ವಲ್ಲಭಾಣ, ಯಾವಾಗ ಆನ್ ಮಾಡ್ಬೇಕು ಯಾವಾಗ ಬಿಡ್ಬೇಕು ಅನ್ನೋದೆಲ್ಲ ತಿಳ್ಕೊಂಡಿದ್ದಾರೆ. ನನ್ನ ಹೊಗಳ್ತಾ ಇದ್ದಾರೆ ನನ್ನ ವೈಫು. ಯಾಕೆ ಅಂದರೆ ಹಂಗೆ ಅವ್ರಿಗೆ ನಮ್ಮ ಕಸ್ಟಮರ್ನ ಒಬ್ಬರನ್ನ ಪ್ರೀತಿಯಿಂದ ಮಾತಾಡಿಸ್ಬಿಟ್ನಪ್ಪ, ಅದಕ್ಕೆ ಫುಲ್ಲು ರೈಸ್ ಆಗ್ಬಿಟ್ಟವ್ರು ಅವರು. ನಾನು ಒಂದೇ ಒಂದು ಹೇಳಿದೆ ನಮ್ಮ ವೈಫ್ಗೆ, ಏನಂತ ಹೇಳಿದೆ, ತಮಾಷೆಗೆ ಹೇಳಿದೆ ನಾನು, ಏನಂತ, ಬರಬೇಡಿ ಇವತ್ತು ಅಂಗಡಿಗೆ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಏನೇನೋ ತಿಳ್ಕೊಂಡು ನೋಡಿ ಎಷ್ಟು ಕೋಪದಲ್ಲಿದ್ದಾರೆ ಅವರು ಇವತ್ತು. ಫುಲ್ ಆ್ಯಂಗ್ರಿ ಬರ್ಡ್ ಆಗಿದ್ದಾರೆ ಅವರು, ಆ್ಯಂಗ್ರಿ ಬರ್ಡ್. ಆಮೇಲೆ ಯಾಕೆ ನೋಡಿ ಕಣ್ಣೆಲ್ಲ ನೀರೆಲ್ಲ ಬರ್ಸ್ಕೊಂಬಿಟ್ಟು, ಅಂದರೆ ನಮ್ಮ ವೈಫು ನಮ್ಮ ಬಂಗಾರಿ ಏನಂದರೆ ಆ ಕಣ್ಣಲ್ಲಿ ನೀರು ಬರ್ಸಿ ನಮ್ಮನ್ನ ಆ ಕಣ್ಣಲ್ಲೇ ಕೊಲ್ತಾರೆ. ಆಣಿ ಅಂತರ ಪಾಗಳ ಅಂಟ್ರ ಮುಗ. ಗಗನಕ್ಕ ಅಮ್ಮನೂ ಬಂದಿದ್ದಾರೆ. ಹಾಂ, ಗಗನಕ್ಕ ಅವ್ರ ಅಮ್ಮನೂ ಬಂದಿದ್ದಾರೆ ಅಂತೆ. ಊನಹಳ್ಳಿ. ರಾಮನಾಥ್ಪುರ. ಹಾಂ, ರಾಮನಾಥ್ಪುರ. ಊನಹಳ್ಳಿ ಅಲ್ಲ, ರಾಮನಾಥ್ಪುರ. ಊನಹಳ್ಳಿಯಿಂದ ಬಂದಿರೋದು ನಾನು. ನಾವು ಮುಂಚೆ ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ, ನಾವು ಮನೆ ಹತ್ರ ಹೋಗ್ಬಿಟ್ಟು ಜೋರಾಗಿ ಕಿರಿಸ್ಬಿಡ್ತಾ ಇದ್ವಿ. ಇದು ನನ್ನ ಫ್ರೆಂಡ್ ನಂದೀಶ್ ಮನೆ, ಇದೇ ನಂದೀಶ್ ಮನೆ, ನನ್ನ ಕ್ಲೋಸ್ ಫ್ರೆಂಡು. ಕಿರಿಚ್ಬಿಡ್ತೀನಿ ನೋಡಿ ಜೋರಾಗಿ, ನಂದೀಶ್ ಹಿಂಗೆ ಕಿರಿಚ್ಬಿಟ್ಟೆ. ಇದನ್ನು ಪಕ್ಕಾ ಪೋಸ್ಟ್ ಮಾಡ್ತೀನಿ. ಆ ಕೇಳಿ ನೋಡ್ಬಿಟ್ಟು ನನಗೆ ಫೋನ್ ಮಾಡಬೇಕು. ಫೋನೇ ಮಾಡಲ್ಲ ಫ್ರೆಂಡ್ ನನಗೆ. ಅವನು ನನ್ನ ಕ್ಲೋಸ್ ಫ್ರೆಂಡು, ಅವನು ನಂದೀಶ್ ಅಂತ. ಅಪ್ಪ, ಚೈಲ್ಡ್ಹುಡ್ ಫ್ರೆಂಡು. ಸಮಾಧಾನ ಆಗೋಯ್ತು ನನಗೆ ಕಿರ್ಚಿದವ್ರು ಮನೆ ಮುಂದೆ. ನಂದೀಶ್ ಬೇಜಾರು ಮಾಡ್ಕೊಂಬೇಡ ನಂದೀಶ್, ಯಾಕೋ ನಿಮ್ಮ ಮನೆ ಮುಂದೆ ಬಂದ ತಕ್ಷಣ ಚಿಕ್ಕ ವಯಸ್ಸು ಗ್ಯಾಪ್ನ ಬಂದ್ಬಿಡ್ತಪ್ಪ. ಅಯ್ಯೋ ಚಿನಿ, ಏನು ಚಿನಿ, ದೊಡ್ಡ ಕತ್ತೆಯಾಗಿ ಮದುವೆಯಾಗಿ ಪಕ್ಕದಲ್ಲಿ ಹೆಂಡ್ತಿನ ಇಟ್ಕೊಂಡಿದ್ರು ನಂದೀಶ್ ಮನೆ ಮುಂದೆ ಹೋಗ್ಬಿಟ್ಟು ಕಿರ್ಚಿದ್ದೀನಿ. ನೀನಾದರೂ ಪಕ್ಕದಲ್ಲಿ ಕೂತಿದ್ಯಾ, ಹೇಳೋದು ಬೇಡವಾ? ಇದು ನನ್ನ ಹೆಂಡತಿ ಸಪೋರ್ಟ್ ಮಾಡೋದಂದ್ರೆ ಸೂಪರ್. ಬಾರ್ಬಿಕ್ಯೂಲಿ ನೀವು ನೋಡಿದ್ರಿ, ನನ್ನ ವೈಫ್ ಜೊತೆ ಆಟ ಆಡಿದ್ದು ನೋಡಿದ್ರಿ, ಮತ್ತು ನನ್ನ ಫ್ರೆಂಡಿಗೆ ಇವತ್ತು ಅವ್ರ ಮನೆ ಮುಂದೆ ಕಿರ್ಚ್ಬಿಟ್ಟೆ. ತುಂಬ ಚೆನ್ನಾಗಿತ್ತು. ಸೊ ನೈಟು ಊಟ ಎಲ್ಲ ಆಯಿತು. ನನ್ನ ಫ್ರೆಂಡ್ ಮನೆಗೆ ಬೇರೆ ಹೋಗಿದ್ದೆ. ಊಟ ಮುಗಿಸ್ಕೊಂಡು ಮನೆಗೆ ಬರೋಕ್ಕೆ ಇಷ್ಟೊತ್ತಾಯಿತು. ಬೇಗ ಮಲ್ಕೊಂಬಿಟ್ರೆ ನಾಳೆ ಬೆಳಗ್ಗೆ ಕಾಯ್ತಾ ಇದೆ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಕನಸಿನ ದಾರಿಗೆ. ಇದೇ ಥರ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ನನ್ನ ಕೈಲಾದಷ್ಟು. ಥ್ಯಾಂಕ್ ಯು. ಶುಭ ದಿನ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ನೋಡೋಣ. ಬಾಯ್.